ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಶಶಿ ಕ್ರಿಯೇಷನ್ಸ್. ನಾನು ನಿಮ್ಮ ಶಶಿ. ನಾನಿವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಸ್ವಂತ ಮನೆ ಇರಬೇಕು ಅಂತ ಆಸೆ ಇರುತ್ತೆ. ನೋಡಿ ಸ್ನೇಹಿತರೆ, ತುಂಬ ಜನ ಕಷ್ಟಪಟ್ಬಿಟ್ಟು ಒಂದು ಮನೆ ಕಟ್ಸಿರ್ತೀರ, ಅಥವಾ ರೆಡಿ ಇರೋ ಮನೆ ತಗೊಂಡಿರ್ತೀರ, ಅಥವಾ ಅಪಾರ್ಟ್ಮೆಂಟನ್ನು ಕೂಡ ಕೊಂಡ್ಕೊಂಡಿರ್ತೀರ. ಆ ಮನೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ, ಮನೆ ಇಂಟೀರಿಯರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ, ಅಷ್ಟೇ ಚೆನ್ನಾಗಿ ಮಾಡಿಸ್ಬೇಕು ಅಂತ ತುಂಬ ಜನಕ್ಕೆ ಇರುತ್ತೆ. ಅದಕ್ಕೋಸ್ಕರ ನಾನು ಆ ಇಂಟೀರಿಯರ್ ಫ್ಯಾಕ್ಟ್ರಿಗೆ ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಇಲ್ಲಿ ಯಾವ ಥರ ಮೆಟೀರಿಯಲ್ಲು, ಯಾವ ಥರ ಕ್ವಾಲಿಟಿ ಯೂಸ್ ಮಾಡ್ತಾರೆ ಅನ್ನೋದನ್ನು ನಿಮ್ಮನ್ನು ಕಣ್ಣಾರೆ ನಿಮಗೆ ತೋರಿಸ್ತೀನಿ. ಫಿನಿಶಿಂಗು ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಎಲ್ಲದನ್ನು ನಿಮ್ಗೆ ಡೀಟೇಲಾಗಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಯಾರು ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ನೀವು ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿರೋ ಒಂದು ವುಡ್ಲ್ಯಾಂಡ್ಸ್ ಇಂಟೀರಿಯರಲ್ಲಿ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಬನ್ನಿ ಆ ಫ್ಯಾಕ್ಟ್ರಿ ಓನರ್ನ ಮಾತಾಡ್ಸೋಣ. ಬನ್ನಿ ವೀಕ್ಷಕರು, ತಡ ಮಾಡೋದು ಬೇಡ, ನೋಡೋಣ. ಸರ್ ನಮಸ್ಕಾರ. ನಮಸ್ತೆ, ಬನ್ನಿ ಸರ್, ಆರಾಮಿದ್ದೀರಾ? ಈಗ ಆರಾಮ? ನೋಡಿ ಸ್ನೇಹಿತರೆ, ಇವರ ರಾಜಶೇಖರ್ ಅಂತ, ಈ ಫ್ಯಾಕ್ಟ್ರಿ ಮಾಲೀಕರು. ಬನ್ನಿ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ತೆ ಸರ್, ಅದೇ ಇವಾಗ ನಮ್ಮ ವೀಕ್ಷಕರಿಗೆ ಇಂಟೀರಿಯರ್ ಫ್ಯಾಕ್ಟ್ರಿ ಹೆಂಗಿರುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಂತ ಇವತ್ತು ಬಂದಿರೋದು. ಓಕೆ. ಹಂಗಾಗಿ ನಿಮ್ಮ ಕಡೆಯಿಂದ ನಿಮ್ಮ ಫ್ಯಾಕ್ಟ್ರಿದು ನಿಮ್ದು ಪ್ರೊಡಕ್ಷನ್ ಹೆಂಗಿರುತ್ತೆ, ನಿಮ್ದು ಕ್ವಾಲಿಟಿ ಹೆಂಗಿರುತ್ತೆ, ಏನೇನು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಇಲ್ಲಿ, ಅದನ್ನೆಲ್ಲ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಿತ್ತು. ಮಾಡೋಣ ಸರ್, ಖಂಡಿತ. ಕಿಚನ್ ಅಲ್ಲಿ ಬೇಸ್ ಯೂನಿಟ್, ಲಾಫ್ಟ್, ಆಮೇಲೆ ಬೆಡ್ರೂಮ್ಸ್ ಯೂನಿಟ್ಸ್, ವಾರ್ಡ್ರೂಬ್ಸ್, ಡ್ರೆಸ್ಸಿಂಗ್ ಯೂನಿಟ್, ಸ್ಟಡಿ ಯೂನಿಟ್ಸ್ ಇರುತ್ತೆ. ಆಮೇಲೆ ಡೈನಿಂಗ್ ಅಲ್ಲಿ ಕ್ರಾಕರಿ ಯೂನಿಟ್ಸ್ ಆಗಲಿ, ಆಮೇಲೆ ಲಿವಿಂಗ್ ಅಲ್ಲಿ ಟಿವಿ ಯೂನಿಟ್ಸ್, ಪ್ರತಿಯೊಂದು ಮಾಡ್ತೀವಿ. ಏನ್ ಬೇಕಲ್ಲ, ಇನ್ಕ್ಲೂಡಿಂಗ್ ಫಾಲ್ ಸೀಲಿಂಗ್ ಕೂಡ ನಾವು ಮಾಡ್ತೀವಿ. ಫಾಲ್ ಸೀಲಿಂಗ್ ಹಾಕೋ ಟೀಮು ಇದೆ ನಮ್ಮಲ್ಲಿ. ಫಾಲ್ ಸೀಲಿಂಗು ಮಾಡ್ತೀವಿ. ಅದೇ ಇದು ಸರ್, POP ಸೀಲಿಂಗ್ ಆಗಲಿ, ವುಡನ್ ಸೀಲಿಂಗು ಮಾಡ್ತೀವಿ. ಪ್ಲೈವುಡ್ಸ್ ಅಲ್ಲೂ ಮಾಡ್ತೀವಿ ನಾವು. ಆಫೀಸ್ ಪರ್ಪಸ್, ಆಮೇಲೆ ಆಫೀಸ್ ಪರ್ಪಸ್ ಆಗ್ಲಿ, ರೆಸಿಡೆನ್ಷಿಯಲ್ ಮತ್ತೆ ಕಮರ್ಷಿಯಲ್, ಯಾವ್ದು ಬೇಕಾದ್ರೂ. ಸರ್, ಇವಾಗ ಇಲ್ಲಿ ಕಸ್ಟಮರ್ ಇಲ್ಲಿಗೆ ಬರ್ತಾರಾ ಅಥವಾ ಹೆಂಗೆ, ನೀವೇನಾದ್ರು ಮಾರ್ಕೆಟಿಂಗ್ ಮಾಡಿರ್ತೀರಾ? ಇಲ್ಲ, ಮಾರ್ಕೆಟಿಂಗ್ ಏನ್ ಮಾಡ್ತಾ ಇಲ್ಲ ನಾವು. ನಾವಿವಾಗ ಒಂದ್ ಮನೆ ಇಂಟೀರಿಯರ್ ಮಾಡ್ಕೊಟ್ವಿ ಅಂದ್ರೆ, ಥ್ರೂ ರೆಫರೆನ್ಸ್ ಬರ್ತಾ ಇದೆ ನಮಗೆ ಆರ್ಡರ್ಸ್. ಬಿಕಾಸ್ ಆಫ್ ಕ್ವಾಲಿಟಿ ಮತ್ತೆ ಫಿನಿಶಿಂಗ್ ವೈಸ್ ನಮ್ದು ಚೆನ್ನಾಗಿರೋದ್ರಿಂದ ಆಮೇಲೆ ಇನ್ಸ್ಟಾಲೇಷನ್ ಆದ್ಮೇಲೆ ಏನೇ ಪ್ರಾಬ್ಲಮ್ ಇದ್ರು ಸರ್ವಿಸ್ ಕೊಡ್ತೀವಿ ಅವರಿಗೆ. ಅದರಿಂದ ಥ್ರೂ ರೆಫರೆನ್ಸ್ ಬರ್ತಿರೋದ್ರಿಂದ ನಾವು ಮಾರ್ಕೆಟಿಂಗ್ ಎಲ್ಲ ಜಾಸ್ತಿ ಮಾಡ್ತಾ ಇಲ್ಲ. ಓಕೆ ಸರ್, ವರ್ಕ್ ಚೆನ್ನಾಗೈತೆ ಅಂದ್ರೆ ಅದು ಬಂದೇ ಬರುತ್ತೆ. ಅಂದ್ರೆ ಇವಾಗ ಒಂದು ಕಸ್ಟಮರ್ಗೆ ಇವಾಗ ಒಂದು ಆರ್ಡರ್ ಕೊಟ್ರು ಅಂದ್ರೆ ಎಷ್ಟು ದಿನ ಬೇಕು ಸರ್ ಅದು? ಅಂದ್ರೆ ಫಸ್ಟ್ ನಾವು ಕೊಟೇಶನ್ ಕೊಡ್ತೀವಿ. ಸೈಟ್ ವಿಸಿಟ್ ಮಾಡಿದ್ಮೇಲೆ ಮೆಜರ್ಮೆಂಟ್ಸ್ ಎಲ್ಲ ಮಾಡ್ತೀವಿ. ಮೆಜರ್ಮೆಂಟ್ ಮಾಡಿದ್ಮೇಲೆ ಅವ್ರ ರಿಕ್ವೈರ್ಮೆಂಟ್ಸ್ ತಗೊಳ್ತೀವಿ. ಏನೇನಿದೆ ಅವ್ರಿಗೆ, ಯಾವ ತರ ಬೇಕು, ಅವರಿಗೆ ಯಾವ ಫಿನಿಶಿಂಗ್ ಬೇಕು, ಯಾವ ಮೆಟೀರಿಯಲ್ ಬೇಕು, ಲ್ಯಾಮಿನೇಟ್ ಫಿನಿಶ್ ಬೇಕಾ ಅಥವಾ ಅಕ್ರಾಲಿಕ್ ಫಿನಿಶ್ ಬೇಕಾ, ಡಿಪೆಂಡ್ಸ್ ಆನ್ ಅವ್ರ ಬಡ್ಜೆಟ್ ಮೇಲೆ ನಾವು ಕೊಟೇಶನ್ ಕೊಡ್ತೀವಿ. ಕೊಟೇಶನ್ ಕೊಟ್ಟಾದ್ಮೇಲೆ ಅವರು ಒಂದು 10% ಪೇಮೆಂಟ್ ಮಾಡ್ಬಿಟ್ಟು ಕನ್ಫರ್ಮೇಶನ್ ಮಾಡಿದ್ರು ಅಂದ್ರೆ ಇಮಿಡಿಯೇಟ್ ನಾವು ಡ್ರಾಯಿಂಗ್ ಸ್ಟಾರ್ಟ್ ಮಾಡ್ತೀವಿ. ಡ್ರಾಯಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ 3D ಪ್ರೆಸೆಂಟೇಶನ್ ಎಲ್ಲ ಕೊಡ್ತೀವಿ ಅವ್ರಿಗೆ ಫಸ್ಟ್. ನೀವೇ ಬಿಟ್ಬಿಡ್ತೀರಾ 3D?
ಸೊ ನಾವೆಲ್ಲ ಕೊಟ್ಮೇಲೆ 3D ಪ್ರೆಸೆಂಟೇಶನ್ ಕೊಟ್ಮೇಲೆ ಅವ್ರು ಯಾವ ಕಲರ್ ಸೆಲೆಕ್ಷನ್ ಮಾಡಿರ್ತಾರೆ, ಯಾವ ಲ್ಯಾಮಿನೇಟ್ ಬೇಕು ಅಂತ. ಸೊ ಅದೇ ಪ್ರಕಾರನ ಅವ್ರದ್ದು ಕಂಪ್ಲೀಟ್ ಆದ್ಮೇಲೆ ಹೆಂಗ್ ಕಾಣಿಸುತ್ತೆ ಅಂತ ಮುಂಚೆನೆ ಅವ್ರಿಗೆ ಪ್ರೆಸೆಂಟೇಶನ್ ಕೊಡ್ತೀವಿ ನಾವು. ಅವ್ರಿಗೆ ಫುಲ್ ಐಡಿಯಾ ಸಿಗುತ್ತೆ ಅವಾಗ ಯಾವ ತರ ಬರುತ್ತೆ ನಮ್ದು ಇಂಟೀರಿಯರ್ ಏನು ಅಂತ. ಸೊ ಹಂಗ್ ಮಾಡಿದ್ಮೇಲೆ ಓಕೆ ಏನಾರ ಚೇಂಜಸ್ ಇತ್ತು ಅಂದ್ರೆ ಮಾಡಿಫೈ ಮಾಡ್ತೀವಿ ಮತ್ತೆ 3D ನ. ಸೊ ಅವ್ರು ಅಪ್ರೂವ್ ಕೊಟ್ಮೇಲೆ ನಾವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಮೆಟೀರಿಯಲ್ಸ್ ಎಲ್ಲ ಪ್ರೊಕ್ಯೂರ್ ಮಾಡಿದ್ಮೇಲೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಸೊ ಡ್ರಾಯಿಂಗ್ಸ್ ಎಲ್ಲ ಫ್ರೀಸ್ ಆದ್ಮೇಲೆ ನಮಗೆ ಅಟ್ಲೀಸ್ಟ್ 45 ವರ್ಕಿಂಗ್ ಡೇಸ್ ಬೇಕಾಗುತ್ತೆ ಪ್ರೊಡಕ್ಷನ್ ಆಗಿ ಮತ್ತೆ ಇನ್ಸ್ಟಾಲೇಷನ್ ಆಗಿ. ಅವ್ರಿಗೆ ಹ್ಯಾಂಡ್ ಓವರ್ ವಿತಿನ್ 45 ಡೇಸ್ ಒಳಗಡೆ ನಾವು ಹ್ಯಾಂಡ್ ಓವರ್ ಕೊಡ್ತೀವಿ. ಇನ್ಸ್ಟಾಲೇಷನ್ ನಿಮ್ ಕಡೆ? ಇನ್ಸ್ಟಾಲೇಷನ್ ನಾವೇ ಮಾಡ್ಕೊಡ್ತೀವಿ. ನಮ್ದು ಟೀಮ್ ಇದೆ, ಇನ್ಸ್ಟಾಲೇಷನ್ ಟೀಮ್ ಇದೆ, ಡಿಸೈನ್ ಟೀಮ್ ಇದೆ, ಪ್ರೊಡಕ್ಷನ್ ಟೀಮ್ ಇದೆ. ಆಮೇಲೆ ಇನ್ನೊಂದೇನು ಅಂದ್ರೆ ನಾವೇ ಪ್ರೊಡಕ್ಷನ್ ಮಾಡೋದ್ರಿಂದ ಅವರಿಗೆ ರೀಸನಬಲ್ ರೇಟ್ ಸಿಗುತ್ತೆ. ಇದು ಕ್ವಾಲಿಟಿ ಅಂತ ಬಂದ್ರೆ ಯಾವ ತರ ಇರುತ್ತೆ ಸರ್ ನಿಮ್ದು? ನಾನು ತೋರಿಸ್ತೀನಿ, ಫ್ಯಾಕ್ಟ್ರಿ ಒಳಗಡೆ ಹೋಗೋಣ ಫ್ಲೋರ್ ಅಲ್ಲಿ. ಅಲ್ಲಿ ಹೆಂಗ್ ಪ್ರೊಡಕ್ಷನ್ ಆಗುತ್ತೆ ಏನೆಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸರಿ ಸರ್, ಬನ್ನಿ ವೀಕ್ಷಕರೇ, ತಡ ಮಾಡೋದು ಬೇಡ, ಫ್ಯಾಕ್ಟ್ರಿ ವಿಸಿಟ್ ಮಾಡೋಣ. ಪ್ರೊಡಕ್ಷನ್ ಹೆಂಗೆ ನಡೀತಿದೆ ಎಲ್ಲ ಕಣ್ಣಾರೆ ನೋಡಿ ನಮ್ಮ ಸರ್ ಎಲ್ಲ ತೋರಿಸ್ಕೊಡ್ತಾರೆ. ಬನ್ನಿ ಹೇಳಿ ಸರ್. ಇದು ವುಡ್ ಇದು ಪ್ಲೇವುಡ್, ಇದೆಲ್ಲ ಯಾವ ತರ ಸರ್? ಇದು ಪ್ಲೇವುಡ್, ಇದು SDHMR ಗ್ರೀನ್ ಕಲರ್ ಇದೆಯಲ್ಲ, ಇದೆಲ್ಲ SDHMR ಅಂತ ಕರಿತೀವಿ. HMR ಹೈ ಡೆಫಿನಿಷನ್ ಹೈ ಮಾಯಿಶ್ಚರ್ ರೆಸಿಸ್ಟೆಂಟ್ ಅಂತ. ಸೊ ಇದು ನೀರ್ ಬಿದ್ರೂ ಏನು ಆಗಲ್ಲ ಈ ಮೆಟೀರಿಯಲ್ಗೆ. ವಾಟರ್ ಪ್ರೂಫ್. ಇದನ್ನೆಲ್ಲ ಶಟರ್ಸ್ ಯೂಸ್ ಮಾಡ್ತೀವಿ ನಾವು. ಲಾಂಗ್ ಶಟರ್ಸ್, ಶಾರ್ಟ್ ಶಟರ್ಸ್ ಎಲ್ಲದಕ್ಕೂ ಇದನ್ನ ಯೂಸ್ ಮಾಡ್ತೀವಿ. ಸೊ ಅವಾಗ ನಾವು ಗ್ಲಾಸಿ ಲ್ಯಾಮಿನೇಟ್ ಯೂಸ್ ಮಾಡಿದ್ರು ಕೂಡ ಅದ್ರ ಮೇಲೆ ಬಬಲ್ಸ್ ತರ ಆಗ್ಲಿ ಏನು ಕಾಣಿಸಲ್ಲ, ಅಂಡುಲೇಷನ್ಸ್. ಸೊ ನಾವು ಪ್ಲೈ ಮೇಲೆ ಯೂಸ್ ಮಾಡಿದ್ರೆ ಅಂಡುಲೇಷನ್ಸ್ ಕಾಣಿಸುತ್ತೆ ಲೈಟ್ ಬಿದ್ದಾಗ. ಅದೇ SDHMR ಮೇಲೆ ನಾವು ಅಕ್ರಲಿಕ್ ಶೀಟ್ ಆಗ್ಲಿ ಲ್ಯಾಮಿನೇಟ್ ಗ್ಲಾಸಿ ಫಿನಿಶ್ ಹಾಕಿದಾಗ ಸೊ ಅದು ಅಂಡುಲೆನ್ಸ್ ಕಾಣಿಸೋದಿಲ್ಲ. ಆಮೇಲೆ ಫಿನಿಶಿಂಗು ಚೆನ್ನಾಗಿರುತ್ತೆ, ಆಮೇಲೆ ಬಾಳಿಕೆನೂ ಬರುತ್ತೆ. ಇದು SDHMR ಅಂತ. ಇದು ಬ್ಯಾಕ್ ಶೀಟಿಗೆ 6 mm ಪ್ಲೈ ಯೂಸ್ ಮಾಡ್ತೀವಿ. ವಾರ್ಡ್ರೋಬ್ದು ಹಿಂದ್ಗಡೆ ಬ್ಯಾಕ್ ಸೈಡ್ ಗೋಡೆಗೆ ಎಲ್ಲೂ ಟಚ್ ಆಗಲ್ಲ ನಮ್ದು ಯಾವ್ದೇ ಕ್ಯಾಬಿನೆಟ್ ಆಗ್ಲಿ, ವಾರ್ಡ್ರೋಬ್ಸ್ ಆಗ್ಲಿ, ಕಿಚನ್ ಕ್ಯಾಬಿನೆಟ್ಸ್ ಆಗ್ಲಿ. ಬ್ಯಾಕ್ ಸೈಡ್ 20 mm ಗ್ಯಾಪ್ ಇರುತ್ತೆ. ಸೊ ವಾಲ್ ಅಲ್ಲಿ ಏನಾದ್ರು ಮಾಯಿಶ್ಚರ್ ಬಂದ್ರು ನಮ್ ಕ್ಯಾಬಿನೆಟ್ ಯಾವ್ದಕ್ಕೂ ಟಚ್ ಆಗೋದಿಲ್ಲ, ಅದು ಆ ತರ ಇರುತ್ತೆ ಅಲ್ಲಿ. ಆಮೇಲೆ ಇದೆಲ್ಲ MR ಗ್ರೇಡ್ ಪ್ಲೈವುಡ್ಸ್, 16 mm MR ಗ್ರೇಡ್ ಪ್ಲೈವುಡ್ ಯೂಸ್ ಮಾಡ್ತೀವಿ, ಮಾಯಿಶ್ಚರ್ ರೆಸಿಸ್ಟೆಂಟ್ ಅಂತ. ಇದು ವಾರ್ಡ್ರೋಬ್ಸ್ಗೆ, ಟಿವಿ ಯೂನಿಟ್ಸ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇದು BWP ಗ್ರೇಡ್ ಬಾಯ್ಲಿಂಗ್ ವಾಟರ್ ಪ್ರೂಫ್ ಗ್ರೇಡ್ಸ್. ಇದು 710 ಗ್ರೇಡ್ ಪ್ಲೈವುಡ್ ಯೂಸ್ ಮಾಡೋದು. ಇದು ಕಿಚನ್ ಮತ್ತೆ ಬಾತ್ರೂಮ್ ಅಲ್ಲಿ ಕ್ಯಾಬಿನೆಟ್ಸ್ಗೆ ಇದೆಲ್ಲ ವಾಟರ್ ಪ್ರೂಫ್ ಬೋರ್ಡ್ಸ್ ಯೂಸ್ ಮಾಡ್ತೀವಿ ನಾವು. ಆಮೇಲೆ ಕೆಲವು ಕ್ಲೈಂಟ್ಸ್ ನಮಗೆ ಸೆಂಚುರಿ ಪ್ಲೈವುಡ್ಸ್ ಬೇಕು ಅಂತಾರೆ, ಅವರಿಗೆಲ್ಲ ಸೆಂಚುರಿ ಪ್ಲೈವುಡ್ಸ್ ಬೋರ್ಡ್ ಯೂಸ್ ಮಾಡ್ತೀವಿ. ಸರ್ ಇದೇನ್ ಸರ್? ಇದು ಕೇನ್ ಲ್ಯಾಮಿನೇಟ್ ಅಂತ. ಸೊ ಕೇನ್ ಫಿನಿಶಿಂಗ್ ಬರುತ್ತೆ ಇದು. ನಾವೆಲ್ಲ ಡಿಸೈನ್ ಮಾಡಿದ್ಮೇಲೆ ಒಳಗಡೆ ಪೇಸ್ಟ್ ಮಾಡ್ತೀವಿ. ಸೊ ಈ ತರ ಎಲ್ಲ ಕಟ್ ಮಾಡ್ಬಿಟ್ಟು ಒಳಗಡೆ ಇನ್ಸರ್ಟ್ ಮಾಡಿ ಡಿಸೈನ್ಸ್ ಮಾಡ್ತೀವಿ. ಈ ತರ ಇಲ್ಲಿದೆ ನೋಡಿ, ತೋರಿಸ್ತೀವಿ. ಈ ತರ 2 ಲ್ಯಾಮಿನೇಟ್ ಕಟ್ ಮಾಡಿದ್ವಿ ನಾವು. ಇದು CNC ಕಟ್ ಮಾಡಿರೋದು. ನೀಟ್ ಒಂದ್ರೊಳಗೆ ಒಂದ್ಗಡೆ ಇದಕ್ಕೆ ಏನ್ ಫಿನಿಶ್ ಬರುತ್ತೆ, ತರ ಆಂಟಿಕ್ ಲುಕ್ ಬರ್ಲಿ ಅಂತ ಈ ತರ ಡಿಸೈನ್ ಮಾಡ್ತಾ ಇರೋದು. ಇದು ವಾಟರ್ ಮೇಲ್ಗಡೆ ಲಾಫ್ಟ್ ಶಟರ್. ಇದು ರಿಮೂವ್ ಆಗಲ್ವಾ? ಇಲ್ಲ, ಪೇಸ್ಟಿಂಗ್ ಆದ್ಮೇಲೆ ಫುಲ್ ಫಿಕ್ಸ್ ಆಗುತ್ತೆ ಅದು. ಅದನ್ನ ಪ್ಲೈಗೆ ಫಿಕ್ಸ್ ಮಾಡ್ತೀವಿ ನಾವು. ನೆಕ್ಸ್ಟ್ ಪ್ರೆಸ್ಸಿಂಗ್ ಅಲ್ಲಿ ಹೋಗ್ಬಿಡುತ್ತೆ. ರಾ ಮೆಟೀರಿಯಲ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಿ, ಸೊ ಇದು ಪ್ರೊಡಕ್ಷನ್ ಹೆಂಗ್ ಮಾಡ್ತೀರಾ ನೋಡ್ಬೋದಾ? ಬನ್ನಿ ತೋರಿಸ್ತೀನಿ. ಇದು ಪ್ರೆಸ್ಸಿಂಗ್ ಮೆಷಿನ್. ಇದರಲ್ಲಿ 50 ಟನ್ ಪ್ರೆಷರ್ ಬೀಳುತ್ತೆ. ಓಕೆ ಸರ್. ಸೊ ನಾವು ರಾ ಪ್ಲೈಗೆ 2 ಸೈಡ್ ಲ್ಯಾಮಿನೇಟ್ ಪ್ರೆಸ್ ಮಾಡ್ತೀವಿ.
ಹಾಕೊಂಡ್ಬಿಟ್ಟು ಸೊ ಇದು Glue apply. ಇದು laminate. ಇದು ಲ್ಯಾಮಿನೇಟ್ ಪ್ರೆಸ್ ಮಾಡಿದೀವಿ ನೋಡಿ. ಈಗ ಇದು ರಾ ಪ್ಲೈ ಮೇಲೆ ಲ್ಯಾಮಿನೇಟ್ ಪ್ರೆಸ್ ಆಗಿದೆ. ಕೆಳಗಡೆನು ಅದು ಲ್ಯಾಮಿನೇಟ್, ಮೇಲ್ಗಡೆನು ಇದೆ ಲ್ಯಾಮಿನೇಟ್. ಓಕೆನಾ, ಎರಡು ಸೈಡ್ ಲ್ಯಾಮಿನೇಟ್ ಪ್ರೆಸ್ ಮಾಡಿದ್ಮೇಲೆ ಮಿಷಿನ್ ಇದು ಇಲ್ಲಿ ಪ್ರೆಸ್ಸಿಂಗ್ ಆಲ್ರೆಡಿ ಪ್ರೆಸ್ ಆಗಿ ತೆಗ್ದಿರೋದು ಇದು ಹೊರಗಡೆ ಇದು. ಓಕೆನಾ, ಎಷ್ಟು ಅವರ್ ಇರ್ಬೇಕು ಸರ್ ಅದು ಪ್ರೆಸ್ಸಿಂಗ್? ಇದು 8 hours ಬಿಡ್ತೀವಿ. ಸೊ ಈ ನಾವು ಈವ್ನಿಂಗ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಡೇನೆ ತೆಗಿಯೋದು. ಸೊ ಆಲ್ಮೋಸ್ಟ್ 8 to 9 hours ನಾವು ಪ್ರೆಸ್ಸಿಂಗ್ ಹಾಕಿರ್ತೀವಿ. ಸೊ ಇದರಲ್ಲಿ 50 ton ಪ್ರೆಸರ್ ಬೀಳೋದ್ರಿಂದ ಯಾವುದೇ ತರ ಬಬಲ್ಸ್ ಆಗ್ಲಿ ಅಂಡುಲೇಷನ್ಸ್ ಎಲ್ಲ ಯಾವ್ದು ಬರಲ್ಲ ಇದರಲ್ಲಿ. ನೆಕ್ಸ್ಟ್ ಇಲ್ಲಿ ಬಂದು ಇದೆಲ್ಲ ಪ್ರೆಸ್ ಆಗಿ ತೆಗೆದು ಇಟ್ಕೊಂಡಿದೀವಿ. ಇದು ಕಟಿಂಗ್ ಮಿಷಿನ್. ಇದು ಡಿಜಿಟಲ್ ಪ್ಯಾನಲ್ ಸಹ ಅಂತ ಫೆಡರಲ್ ಅವ್ರ ಮೇಲೆ ಎಂಟ್ರಿ ಮಾಡ್ತಾ ಇದ್ದಾರೆ ಮೆಜರ್ಮೆಂಟ್. ಅಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಆಟೋಮೆಟಿಕ್ ಲಾಕ್ ಆಗ್ತಾ ಇದೆ ಅದು. ಓಕೆನಾ, ಕಟ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಪ್ರೆಸರ್ ಕ್ಲ್ಯಾಂಪ್ ಹಾಕ್ತೀವಿ ಅಲ್ವಾ, ಅವ್ನು ಪ್ರೆಸ್ ಮಾಡಿದ ತಕ್ಷಣ ಪ್ರೆಸರ್ ಕ್ಲ್ಯಾಂಪ್ ಹಾಕಿದಾಗ ಶಿಪ್ಪಿಂಗ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಬಿಗಿಯಾಗಿ ಪ್ರೆಸ್ ಮಾಡಿ ಇಟ್ಕೊಂಡಿರುತ್ತೆ ಮೆಷಿನ್ಗೆ. ಈಗ ಎಂಟ್ರಿ ಮಾಡ್ತಾ ಇದ್ದಾನೆ ಮೆಜರ್ಮೆಂಟ್. ಅಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಲಾಕ್ ಆಗುತ್ತೆ ಎಕ್ಸಾಕ್ಟ್ ಆಗಿ. ಸೊ ಇದು ಪ್ರೆಸರ್ ಕ್ಲ್ಯಾಂಪ್. ಪ್ರೆಸರ್ ಕ್ಲ್ಯಾಂಪ್ ಅಪ್ಲೈ ಮಾಡಿದ ತಕ್ಷಣ ಆ ಪ್ಲೈವುಡ್ ನ ಬೆಟ್ಟಿಗೆ ಬಿಗಿಯಾಗಿ ಪ್ರೆಸ್ ಮಾಡಿ ಇಟ್ಕೊಂಡಿರ್ತದೆ ನೋಡಿ. ಇದು ಪ್ರೆಸರ್ ಕ್ಲ್ಯಾಂಪ್ ಅದ. ಸೊ ಇದು ಎಕ್ಸಾಕ್ಟ್ 90 ಡಿಗ್ರಿ ಕಟ್ ಆಗುತ್ತೆ ಈ ಮಿಷಿನ್ ಅಲ್ಲಿ. ಆಮೇಲೆ ಯಾವುದೇ ತರ ಮಿಸ್ಟೇಕ್ಸ್ ಆಗೋದಿಲ್ಲ, ಯಾಕಂದ್ರೆ ಅವನು ಅಲ್ಲಿ ಮೆಜರ್ಮೆಂಟ್ ಎಂಟ್ರಿ ಮಾಡಿದ ತಕ್ಷಣ ಆಟೋಮೆಟಿಕ್ ಅಡ್ಜಸ್ಟ್ ಆಗುತ್ತೆ. ಎಲ್ಲ ಡಿಜಿಟಲ್. ಡಿಜಿಟಲ್ ಅಲ್ಲಿ MML ಎಕ್ಸಾಕ್ಟ್ ಅಕ್ಯುರಸಿ ಬರುತ್ತೆ ನಿಮ್ಗೆ. ಈ 560 ಬೇಕು ಅಂದ್ರೆ 560 ಕರೆಕ್ಟ್ ಆಗಿ ಅಲ್ಲಿ ನಿಂತ್ಕೊಳ್ಳೋದು, ಲಾಕ್ ಆಗ್ಬಿಡುತ್ತೆ. ಇದು ಎಡ್ಜ್ ಬ್ಯಾಂಡ್ ಮಿಷಿನ್ ಅಂತ. ಹಾ ಸರ್. ಇದರಲ್ಲಿ ನಾವು ಈಗ ಸೊ ಪ್ರೆಸ್ಸಿಂಗ್ ಆದ್ಮೇಲೆ ಕಟ್ಟಿಂಗ್ ಮಾಡಿದ್ವಿ ಅಲ್ವಾ, ಕಟ್ಟಿಂಗ್ ಆದ್ಮೇಲೆ PVC ಎಡ್ಜ್ ಬ್ಯಾಂಡ್ ಹಾಕ್ತಿವಿ. ಸೊ ಎಡ್ಜ್ ಫಿನಿಶಿಂಗ್ ಗೆ ಅಂತ ಈಗ ತೋರಿಸ್ತೀವಿ ನೋಡಿ. ಎಡ್ಜ್ ಬ್ಯಾಂಡ್ ಇದು PVC ಎಡ್ಜ್ ಬ್ಯಾಂಡ್. ಇದು 2 mm ಥಿಕ್ನೆಸ್ ಇರುತ್ತೆ, ಮತ್ತೆ 0.8 ಬರುತ್ತೆ ಇದರಲ್ಲಿ. ಸೊ 2 mm ಶಟರ್ಸ್ಗೆ ಮತ್ತೆ ಫ್ರಂಟ್ ಸೈಡ್ ಎಲ್ಲ ನಾವು ಯೂಸ್ ಮಾಡ್ತೀವಿ ಇದನ್ನ. ಇದು ನಾರ್ಮಲ್ ಆಗಿ ಮ್ಯಾನುವಲ್ ಅಲ್ಲಿ ಹಾಕಕ್ ಆಗಲ್ಲ. ಇದು 2 mm ಥಿಕ್ನೆಸ್ ಇರೋದ್ರಿಂದ ಮ್ಯಾನುವಲ್ ಕಾರ್ಪೆಂಟರ್ಸ್ ಮನೇಲಿ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಆನ್ ಸೈಟ್ ವರ್ಕ್ ಮಾಡ್ಬೇಕಾದ್ರೆ ನಾರ್ಮಲ್ ಗ್ಲೂ ಹಾಕಕ್ ಆಗಲ್ಲ. ಇದು ಬೆಲ್ಟಿಂಗ್ ಮಾಡಿ ನಾನು ತೋರಿಸ್ತೀನಿ ಬನ್ನಿ. ಗ್ಲೂ ಗ್ರೇಸ್ ಯಾವ ತರ ಇರುತ್ತೆ ಅಂತ. ಇಷ್ಟಕ್ಕೆ ಮಾಡ್ತಾರ ಈ ಅಡಿಕೆಗೋಸ್ಕರ ಮಿಷಿನ್. ಹೌದು ನೋಡಿ ವೀಕ್ಷಕರೇ, ಇದೊಂದು ಪೋರ್ಷನ್ ಮಾಡಕ್ಕೆ ದೊಡ್ಡ ಮಿಷಿನ್ ಐತೆ. ಬನ್ನಿ ನೋಡೋಣ ಹೆಂಗ್ ಮಾಡ್ತಾರೆ ಅಂತ ತೋರಿಸಿ ಸರ್. ನೋಡಿ ಇದೇನ್ ಸರ್ ಈಗ ಸಬ್ಬಕ್ಕೆ ಕಾಳ? ಸಬ್ಬಕ್ಕಿ ಅಲ್ಲ ಅದು. ಏನ್ ಸರ್ ಇದು? ಅದು PVC ಎಡ್ಜ್ ಬ್ಯಾಂಡ್ ಗ್ಲೂ ಅದು. ಗಮ್ಮು. ಇದು ಮೆಲ್ಟ್ ಆಗುತ್ತೆ. ಇದ್ರಲ್ಲಿ ನಾವಿಲ್ಲಿ ಹೀಟರ್ ಇರುತ್ತೆ, ಇಲ್ಲಿ ನಾವು ಹಾಕಿದ್ರೆ ಅದು ಮೆಲ್ಟ್ ಆಗುತ್ತೆ. ಸೊ ಇದು ಮೆಲ್ಟ್ ಆದ್ಮೇಲೆ ಅಲ್ಲಿ ಮರ್ಜ್ ಆಗುತ್ತೆ ಅದ್ರ ಜೊತೆ. ಸೊ ಯಾವ್ದೇ ಕಾರಣಕ್ಕೂ ಕೈಯಲ್ಲಿ ಈಸಿಯಾಗಿ ಕಿತ್ರೆ ಕೀಳಲ್ಲ ಅದು.
ಹೆಡ್ ಬ್ಯಾಂಡ್ ಹಾಕಿದೀವಿ ಟೇಪ್ ಮಿಷಿನ್. ನೋಡಿ ವೀಕ್ಷಕರ, ನಡೀತಾ ಇದೆ ಹೆಡ್ ಬ್ಯಾಂಡಿಂಗು. ಮ್ಯಾನುವಲ್ ಏನಿಲ್ಲ, ಎಲ್ಲ ಮಿಷಿನ್ ವರ್ಕ್. ರೆಡಿ ಆಗ್ತಾ ಹೆಡ್ ಬ್ಯಾಂಡಿಂಗ್ ಇದಾಗಿದೆ. ಪಾಯಿಂಟ್ 8 ಹೆಡ್ ಬ್ಯಾಂಡ್ ಹಾಕಿರೋದು ಇವಾಗ. ನೋಡಿ ವೀಕ್ಷಕರ, ಈ ತರ ಇತ್ತು. ಇಲ್ಲಿ ಹೆಡ್ ಬ್ಯಾಂಡ್ ಹಾಕಿದ್ದು ಫಿನಿಶಿಂಗ್ ಬಂದಿದೆ ಮಿಷಿನ್. ಕೈಯಲ್ಲಿ ಸೂಪರ್. ಈಗ ಅಸೆಂಬ್ಲಿ ಅಲ್ಲಿ ಪ್ಯಾನಲ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ನಾವು ಅಸೆಂಬ್ಲಿ ಮಾಡ್ಬೇಕು ಅಂದ್ರೆ ಸ್ಕ್ರೂ ಯೂಸ್ ಮಾಡಿ ಅಸೆಂಬ್ಲಿ ಮಾಡಲ್ಲ, ಅದಕ್ಕೆ ಮಿನಿಫಿಕ್ಸ್ ಅಂತ ಬರುತ್ತೆ. ಮಿನಿಫಿಕ್ಸ್ ಯೂಸ್ ಮಾಡ್ಕೊಂಡು ಒಳಗಡೆಯಿಂದ ಒಳಗೆ ಇಂಟರ್ಲಾಕ್ ಆಗುತ್ತೆ ಇದು. ಸೊ ನಮಗೆಲ್ಲೂ ಕಾಣಿಸಲ್ಲ ಹೊರಗಡೆಯಿಂದ ಯಾವ್ದನ್ನ. ಸೊ ಆ ಮಿನಿಫಿಕ್ಸ್ ಹಾಕೋದಕ್ಕೆ ಈ ಮಿಷಿನ್ ಯೂಸ್ ಮಾಡ್ತಾ ಇರೋದು ಬೋರಿಂಗ್ ಮಾಡೋದಕ್ಕೆ. ಬನ್ನಿ ಇದು ವುಡನ್ ಡಬಲ್ಸ್ ಮತ್ತೆ ಮಿನಿಫಿಕ್ಸ್ ಜಾಯಿಂಟ್ ಮಾಡ್ತೀವಿ. ಇಲ್ಲಿ ರಾಡ್ ಹೋಗುತ್ತೆ, ಇಲ್ಲಿ ಕ್ಯಾಮ್ ಬರುತ್ತೆ. ಈ ತರ ಬೋರಿಂಗ್ ಮಾಡೋದಕ್ಕೆ ಈ ಮಿಷಿನ್ ಯೂಸ್ ಮಾಡ್ತೀವಿ. ಒಂದಕ್ಕೊಂದು ಲಾಕ್ ಆಗುತ್ತೆ ಸರ್. ಇಂಟರ್ನಲ್ ಲಾಕ್ ಆಗೋದ್ರಿಂದ ಸ್ಕ್ರೂ ಯೂಸ್ ಮಾಡಲ್ಲ ನಾವು, ಎಲ್ಲೂ ಕಾಣಿಸಲ್ಲ. ಇದು ಹೆಂಗ್ ಜಾಯಿಂಟ್ ಆಯ್ತು ಅಂತ ಕಾಣಿಸೋದಿಲ್ಲ. ಸೊ ಇವಾಗ ಅವ್ರು ಕ್ರಾಸ್ ಚೆಕ್ ಮಾಡ್ತಾ ಇದ್ದಾರೆ, ಕರೆಕ್ಟ್ ಆಗಿದೆಯೋ ಇಲ್ಲೋ ಅಂತ. ಎಕ್ಸಾಕ್ಟ್ ಆಗಿ ಫ್ರಂಟ್ ಲೆವೆಲ್ ಬರುತ್ತೆ ಅಂತ ಕ್ರಾಸ್ ಚೆಕ್ ಮಾಡ್ಕೊಂಡು ಬೋರಿಂಗ್ ಮಾಡ್ತಾರೆ. ಪ್ರತಿ ಪ್ಯಾನಲ್ಲೂ ಕ್ರಾಸ್ ಚೆಕ್ ಮಾಡ್ಬಿಟ್ಟೆ ಮಾಡ್ತೀವಿ ನಾವು. ಕಟಿಂಗ್ ಆಗಿರ್ತಾ ಇದ್ದಾರೆ. ಇಲ್ಲಿಂದ ನೆಕ್ಸ್ಟ್ ಹೆಡ್ ಬ್ಯಾಂಡ್ ಹೋಗುತ್ತೆ. ಹೆಡ್ ಬ್ಯಾಂಡ್ ಆದ್ಮೇಲೆ ಬೋರಿಂಗ್ ತಗೋತಾರೆ. ಇದ್ರ ಹಂಗೆ ತೋರಿಸ್ತಿರ್ಬೇಕು. ಬೋರಿಂಗ್ ಆದ್ಮೇಲೆ ಪ್ಯಾಕಿಂಗ್ ಮಾಡ್ಕೊಂಡು ಡಿಸ್ಪ್ಯಾಚ್ ಮಾಡ್ತೀವಿ. ಇದೆಲ್ಲ ಪ್ರೊಡಕ್ಷನ್ ಆಗಿರೋದು ಸರ್. ಇದೆಲ್ಲ ಹೌದು, ಪ್ರೊಡಕ್ಷನ್ ಆದ್ಮೇಲೆ ಇದೆಲ್ಲ ಹೆಡ್ ಬ್ಯಾಂಡ್ ಆದ್ಮೇಲೆ ಇಟ್ಟಿದ್ದೀವಿ. ಫುಲ್ ಎಲ್ಲ ರೆಡಿ ಆಗಿದೆ. ಸರ್ ಇದು ವಾರ್ಡ್ರೋಬ್, ಇದು ಕಿಚನ್ ಇಂದ ವಾರ್ಡ್ರೋಬ್ ಡ್ರಾವರ್ಸ್ ಎಷ್ಟು ಆಯ್ತು. ಡ್ರಾವರ್ಸ್ ವಾರ್ಡ್ರೋಬ್ ಒಳಗಡೆ. ಸೊ ಇದು ಇಲ್ಲಿ 3D ಎಲ್ಲ ಡಿಸೈನಿಂಗ್ ಮಾಡ್ಕೊಂತೀವಿ. ನಮ್ಮ ಮಿಸ್ಸಸ್ ಸೌಮ್ಯ ಅಂತ. ನಮಸ್ಕಾರ. ಇವರು ನಮ್ ಜೊತೆ ಎಲ್ಲ ಸಪೋರ್ಟ್ ಮಾಡ್ತಾರೆ, ನಮಗೆ ಸೈಟ್ ಎಲ್ಲ ವಿಸಿಟ್ ಮಾಡ್ತಾರೆ. ಈ ತರ ಡಿಸೈನ್ಸ್ ಎಲ್ಲ ಇಲ್ಲಿ ಫಸ್ಟ್ 3D ನಲ್ಲಿ ಬಿಫೋರ್ ಪ್ರೊಡಕ್ಷನ್ ಈ ತರ ಪ್ರೆಸೆಂಟೇಶನ್ ಎಲ್ಲ ಕೊಡ್ತೀವಿ ನಾವು. ಲಿವಿಂಗ್ ಇದು ಬನ್ನಿ ಕಾಫಿ ಕುಡಿಯೋಣ. ನಡೀರಿ ಸರ್, ಅವಳು ಅದೇ ವೇಟ್ ಮಾಡ್ತಾ ಇದ್ದೆ ನಾನು. ಬನ್ನಿ ವೀಕ್ಷಕರೇ, ಕಾಫಿ ಕುಡಿಯೋಣ. ಕಾಫಿ ಇಟ್ಟಿದ್ದಾರೆ ಸರ್. ಓ ಮಿಷಿನಾ ಸರ್ ಇದು? ಹಾಂ, ಸೊ ವರ್ಕರ್ಸಿಗೆಲ್ಲ ಇಲ್ಲೇ ಕಾಫಿ. ಹೌದು. ಕಾಫಿನ ಟೀನಾ ನಿಮಗೆ? ಸರ್ ಕಾಫಿ ಸರ್. ಸೊ ನೆಕ್ಸ್ಟ್ ಪ್ರೊಡಕ್ಷನ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ನಮ್ ಡಿಸ್ಪ್ಯಾಚ್ ಸೆಕ್ಷನ್ ಇದೆ. ಸೊ ಅಲ್ಲಿ ಪ್ರೀ ಅಸೆಂಬಲ್ ಮಾಡ್ಬಿಟ್ಟು ನಾವು ಕ್ರಾಸ್ ಕಟ್ ಮಾಡಿ ಪ್ಯಾಕ್ ಮಾಡಿ ಡಿಸ್ಪ್ಯಾಚ್ ಮಾಡ್ತೀವಿ. ಬನ್ನಿ ಅಲ್ಲಿಗೆ ಹೋಗೋಣ ಸರ್, ನೋಡೋಣ ಬನ್ನಿ. ಸರ್ ಇದು ಇನ್ಸ್ಟಾಲೇಷನ್ ಓದೋದು ಇದೆಲ್ಲ. ಹೌದು. ಸೊ ಇಲ್ಲಿ ನೋಡಿ ಎಲ್ಲ ಹೆಡ್ ಬ್ಯಾಂಡ್ ಆಗಿ ಬೋರಿಂಗ್ ಆಗಿ ಬಂದಿದೆ ಇಲ್ಲಿ. ಸೊ ಇಲ್ಲಿಂದ ಅಸೆಂಬ್ಲಿ ಮಾಡ್ಕೊಂಡು ಬಿಫೋರ್ ಡಿಸ್ಪ್ಯಾಚ್ ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ತೀವಿ. ಇಲ್ಲಿ ಅಸೆಂಬ್ಲಿ, ಇಲ್ಲಿ ಪ್ರೀ ಅಸೆಂಬಲ್ ಅಂತ ಮಾಡ್ಬಿಟ್ಟು ಎಲ್ಲ ಓಕೆ ಆಯ್ತು ಅಂದ್ರೆ ಪ್ಯಾಕ್ ಮಾಡಿ ಡಿಸ್ಪ್ಯಾಚ್ ಮಾಡ್ತೀವಿ.
ಸರ್ ಅದೇನೋ ಇಲ್ಲಿ ಅಸೆಂಬ್ಲಿ ಮಾಡಿದೀವಿ, ಬನ್ನಿ ತೋರಿಸ್ತೀನಿ. ನೋಡೋಣ ಸರ್. ಈ ತರ ಪ್ರೀ ಅಸೆಂಬಲ್ ಮಾಡಿರೋದು ಇದು, ಬಿಫೋರ್ ಡಿಸ್ಪ್ಯಾಚ್. ಒಂದ್ಸಲ ಚೆಕ್ ಮಾಡ್ಬಿಟ್ಟು ಹಾ ಆಮೇಲೆ ಕಳಿಸ್ತೀರಾ? ಹೌದು. ನೋಡಿ ನಮ್ದು ಯಾವ ತರ ಇರುತ್ತೆ ಅಂದ್ರೆ ಎಲ್ಲೂ ಕೂಡ ಶಾರ್ಪ್ ಎಡ್ಜಸ್ ಬರೋದಿಲ್ಲ. ಫ್ರಂಟ್ ಅಲ್ಲೆಲ್ಲ ಇಲ್ಲಿ 0.2 mm ಎಡ್ ಬೆಂಡ್ ಹಾಕಿರೋದ್ರಿಂದ ನೋಡಿ ಫಿನಿಶಿಂಗ್ ಎಲ್ಲ ಈ ತರ ಬರುತ್ತೆ. ಚೆನ್ನಾಗಿದೆ ಸರ್ ಫಿನಿಶಿಂಗ್ ಎಲ್ಲ. ಗೊತ್ತಾಗಲ್ಲ ನಿಮ್ಗೆ, ಆ ತರ ಫಿನಿಶಿಂಗ್ ಬರುತ್ತೆ. ಆಮೇಲೆ ಇದು ಬೇಗ ಹಾಳಾಗೋಕ್ಕೂ ಚಾನ್ಸ್ ಇಲ್ಲ, ಓಪನ್ ಆಗಲ್ಲ ಅದು. ಹೌದು. ಯಾಕೆಂದ್ರೆ ಆ ತರ ಗ್ಲೂ ಯೂಸ್ ಮಾಡಿರ್ತೀವಿ ನಾವು, ಕೈಯಲ್ಲಿ ಕಿತ್ರೂ ಅಷ್ಟು ಈಸಿಯಾಗಿ ಬರಲ್ಲ ಅದು. ಈಗ ಮ್ಯಾನ್ಯುವಲ್ ಆಗಿ SR ಗ್ಲೂ ಹಾಕ್ಬಿಟ್ಟು ನಾವು ಎಡ್ ಬ್ಯಾಂಡ್ ಹಾಕಿದ್ವಿ ಅಂದ್ರೆ ಅದು ಓಪನ್ ಆಗ್ಬಿಡುತ್ತೆ ಸ್ವಲ್ಪ ದಿವಸಕ್ಕೆ. ಎಲ್ಲ ರೆಡಿ ಇದೆ ಆಲ್ರೆಡಿ ಇದು ಡಿಸ್ಪ್ಯಾಚ್ ಆಗೋಕ್ಕೆ. ಇವೆಲ್ಲ ನೆಕ್ಸ್ಟ್ ಪ್ರಾಜೆಕ್ಟ್ ಪ್ರೊಡಕ್ಷನ್ಗೆ ಲ್ಯಾಮಿನೇಟ್ಸ್ ಬಂದಿರೋದು ಮೆಟೀರಿಯಲ್ಲು. ನಮ್ಮ ವೀಕ್ಷಕರಿಗೋಸ್ಕರ ಸೊ ನಿಮ್ದು ಪ್ರೊಡಕ್ಷನ್ ಆಗಿರೋದು ಅಥವಾ ಇನ್ಸ್ಟಾಲೇಷನ್ ಮಾಡಿರೋದು ಏನಾದ್ರು ಫೋಟೋ ವಿಡಿಯೋಸ್ ಏನಾದ್ರು ಇದ್ರೆ ಕೊಡೋಣ ಖಂಡಿತವಾಗ್ಲೂ ಕೊಡ್ತೀನಿ ಸರ್. ಇಮೇಜಸ್ ಇದೆ ಮಾಡಿರೋ, ಫಿನಿಶ್ ಮಾಡಿರೋ ಪ್ರಾಜೆಕ್ಟ್ಸ್, ಅದ್ರ ಇಮೇಜಸ್ ವಿಡಿಯೋಸ್ ಎಲ್ಲ ಕೊಡ್ತೀನಿ ನಾನು. ಸರಿ ಸರ್, ಥ್ಯಾಂಕ್ ಯು. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಚೆನ್ನಾಗಾಗಲಿ ನಿಮ್ಮದು. ಥ್ಯಾಂಕ್ ಯು ಸರ್. ಇಂಟೀರಿಯರ್ದು ಫ್ಯಾಕ್ಟ್ರಿ ಎಲ್ಲ ವಿಸಿಟ್ ಮಾಡೋದ್ವಿ. ನಿಮ್ಗೆಲ್ಲರಿಗೂ ವಿಡಿಯೋ ಲೈಕ್ ಆಗಿದೆ ಅಂತ ಅನ್ಸುತ್ತೆ. ಲೈಕ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋನ ಮಾಡೋದಕ್ಕೆ ನಮಗೂ ಸಪೋರ್ಟ್ ಇರುತ್ತೆ. ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.